ಮಂಗಳೂರು ಬಂದರು ದಕ್ಷಿಣ ಧಕ್ಕೆ ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದಿಂದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಸಾವಿರ ಮಕ್ಕಳಿಗೆ ಶಾಲಾ ಪುಸ್ತಕ ವಿತರಣಾ ಕಾರ್ಯಕ್ರಮ ಬಹರ್-ಎ-ನೂರ್ ಸಭಾಂಗಣದಲ್ಲಿ ನಡೆಯಿತು. ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕಿ ರೇವತಿಯವರು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಸಾವಿರ ಮಕ್ಕಳಿಗೆ ಶಾಲಾ ಪುಸ್ತಕ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಸಮಾಜದಲ್ಲಿ ಪ್ರತಿಯೊಬ್ಬರೂ ಕಷ್ಟಪಟ್ಟು ಶಿಕ್ಷಣ ಪಡೆದು ಗಣ್ಯ ವ್ಯಕ್ತಿಗಳಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮಕ್ಕಳು ನಿರಂತರ ಪರಿಶ್ರಮ ಪಟ್ಟರೆ ಮುಂದೊಂದು ದಿನ ಗಣ್ಯ ವ್ಯಕ್ತಿಯಾಗಬಹುದು ಎಂದು ಹೇಳಿದರು. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿರೋರೆಲ್ಲರೂ ಕೂಡ ಕಷ್ಟಪಟ್ಟು ಓದಿ ಮುಂದೆ ಬಂದಿರೋರೆ. ಸೊ ಯಾರು ನಾ ಹೇಳೋದಂದರೆ ಕಷ್ಟಪಟ್ಟು ಓದಂಥ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಮುಂದೆ ಬರ್ತಾರೆ, ಸಮಾಜಕ್ಕೆ ಒಳ್ಳೆಯದೇ ಆಗ್ತದೆ ಅಂತ ಹೇಳ್ತೀನಿ. ಮತ್ತು ನಾನು ಮಕ್ಕಳ ಪೋಷಕರಲ್ಲಿ ಹೇಳೋದೇನೆಂದರೆ, ನಾವು ಮಕ್ಕಳಿಗೆ ಕೊಡೋದೊಂದು ಉತ್ತಮ ಆಸ್ತಿ ಏನಂದರೆ ವಿದ್ಯಾಭ್ಯಾಸ. ಸೊ ನಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ವಿದ್ಯಾಭ್ಯಾಸನ ಕೊಟ್ಟರೆ, ಒಂದು ಗುರುಗಳು ಹೇಳಿದ್ರು ನಮಗೆ, ಒಂದು ಒಳ್ಳೆಯ ಕಾಳು ಮೊಳಕೆ ಹೊಡೆದ್ರೆ ಅದು ದೊಡ್ಡದಾಗಿ ಮತ್ತೆ ಅದು ದೊಡ್ಡ ತುಂಬ ಕಾಳುಗಳನ್ನ ಬಿಟ್ಟು ಮತ್ತೆ ಅದು ಹಾಗೇನೆ ಇದು ಶಿಕ್ಷಣ ಕೂಡ ನಾವು ಒಂದು ಮಗುವಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅದು ಮುಂದೆ ಸಮಾಜದಲ್ಲಿ ಬೆಳೆದು ಮತ್ತೆ 10 ಜನಗಳಿಗೆ ಅದು ಒಳ್ಳೆಯ ಒಂದು ಹೇಳ್ಕೊಡುತ್ತೆ. ಸೊ ಹೀಗೆ ಅದು ತುಂಬ ಹೆಚ್ಚು ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತ್ಯಾಗಂ ಹರೇಕಳ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಯಾವುದೇ ಸಂಸ್ಥೆಗಳು ಇದ್ದಲ್ಲಿ ಸಮಾಜಕ್ಕೂ ವಿನಿಯೋಗಿಸುವುದು ನೈಜ ಧರ್ಮ. ಇಂತಹ ಕಾರ್ಯಗಳಿಂದ ಅದೆಷ್ಟೋ ಮಂದಿಗೆ ಸಹಕಾರಿಯಾಗುತ್ತದೆ. ಅಲ್ಪಸಂಖ್ಯಾತ ಹೆಸರಲ್ಲಿರುವ ಮೀನುಗಾರರ ಸಂಘ ಜಾತಿ ಧರ್ಮ ನೋಡದೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿ ಸಮಾಜದಲ್ಲಿ ಸತ್ಪ್ರಜೆಗಳನ್ನಾಗಿ ರೂಪಿಸುತ್ತಿದೆ ಎಂದರು. ಇಂತಹ ಒಂದು ಮೀನುಗಾರಿಕೆ ಕೇವಲ ಮೀನುಗಾರಿಕೆ ಮಕ್ಕಳಿಗೆ ಮಾತ್ರ ಅಲ್ಲದೆ ಒಟ್ಟು ಸಮಾಜದಲ್ಲಿ ಇಂತಹ ಅಶಕ್ತರಿಗೆ ಒಳ್ಳೆಯ ಕೆಲಸಗಳನ್ನು ಬಹಳ ವರ್ಷಗಳಿಂದ ಮಾಡ್ತಾ ಬಂದಿರುವಂಥದ್ದು. ಅದು ಮಾತ್ರ ಅಲ್ಲದೆ ಒಂದು ಸ್ಕೌಟ್ ಗೈಡ್ ದೊಡ್ಡ ಒಂದು ಕಟ್ಟಡ ಆಗಬೇಕು ಅಂತಂದರೆ ಇದಕ್ಕೊಂದು ನಾವು ಲೆಟ್ರ್ ಕೊಟ್ಟರು ನಮ್ಮ ಸ್ಕೌಟ್ ಗೈಡ್ ಕಚೇರಿಯಿಂದ. ಸ್ಕೌಟ್ ಗೈಡಿಗೆ ಅಂತಲೇ ಯಾವುದೇ ಫಂಡ್ ಇಲ್ಲ, ಆದರೂ ಕೂಡ ಅದು ಮಕ್ಕಳಿಗೆ ಯೋಜಿತ ಕಾರ್ಯಕ್ರಮ, ಮಕ್ಕಳಿಗೆ ತರಬೇತಿ ಕೊಡುವಂಥ ಒಂದು ಸಂಘಟನೆ ಅಂತ ಹೇಳಿಬಿಟ್ಟು ಅದಕ್ಕೂ ಸುಮಾರು ಆ ಸಮಯದಲ್ಲಿ ಒಂದು 5-6 ವರ್ಷಗಳ ಹಿಂದೆ ಸುಮಾರು 65,000 ದೇಣಿಗೆಯನ್ನು ಕೊಟ್ಟಂಥ ಸಂಸ್ಥೆ ಇದು ನಮ್ಮ ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಿಕೆ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತೀವಿ. ನಾವೇನು ಸಮಾಜದಿಂದ ಪಡೆದುಕೊಂಡಿದ್ದೇವೋ ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷ ಜೆ ಮೊಹಮ್ಮದ್ ಇಸಾಕ್ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಸಲಹೆಗಾರ ಮೊಹಮ್ಮದ್ ಮುಸ್ತಫಾ ಮಲಾರ್ ಹರೇಕಳ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕಿಡ್ನಿ ಕಾಯಿಲೆಯಿಂದ ಬಳಲುತ್ತಿದ್ದಂಥ ಡಯಾಲಿಸಿಸ್ ಪೇಷಂಟ್ಗಳಿಗೆ ಸುಮಾರು ಇದೀಗ 60-65 ಪೇಷಂಟ್ಗಳು ನಮ್ಮಿಂದ ತಿಂಗಳಿಗೆ 2,000 ಉಪಕಾರವನ್ನು ಪಡೆದಿದ್ದು ಅವರಿಗೆ ಕೂಡ ಉಪಕಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಸಂಘದ ಉಪಾಧ್ಯಕ್ಷ ಅಹಮದ್ ಬಾಬಾ ಬಜಾಲ್, ನಿರ್ದೇಶಕರಾದ ಬಿ ಇಬ್ರಾಹಿಂ ಖಲೀಲ್, ಎಸ್ಎಂ ಇಬ್ರಾಹಿಂ, ಮೊಹಮ್ಮದ್ ಅಶ್ರಫ್, ಎಂಎ ಗಫೂರ್, ಬಿ ಮೊಹಮ್ಮದ್ ಶಾಲಿ, ಎಸ್ಎ ಇಸ್ಮಾಯಿಲ್, ಅನ್ವರ್ ಎಎನ್ಆರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿ ಅಬ್ದುಲ್ ಲತೀಫ್ ಮೊದಲಾದವರು ಉಪಸ್ಥಿತರಿದ್ದರು. ಹರೇಕಳ ತ್ವೈಬಾ ಮದ್ರಸಾ ವಿದ್ಯಾರ್ಥಿ ಅನ್ವಾರ್ ಕಿರಾತ್ ಮಂಡಿಸಿದರು.